ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. 250 ಗ್ರಾಮಷ್ಟು ತೊಗರಿಬೇಳೆ ಬಳಸಿದ್ದೀನಿ ಇಲ್ಲಿ ನಾನು. ನಂತರ ಒಂದು ಕ್ಯಾರೆಟ್, ನಂತರ 4 ಬದನೆಕಾಯಿ, ಉದ್ದನೆ ಹಚ್ಕೊಂಡಿರೋವಂಥ ಬದನೆಕಾಯಿ, ಒಂದು ದೊಡ್ಡ ಗಾತ್ರದ ಮೂಲಂಗಿ, ನಂತರ 2 ಆಲೂಗಡ್ಡೆ, ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಸಿಪ್ಪೆ ತೆಗೆದಂಥ ಆಲೂಗಡ್ಡೆ. ಇಲ್ಲಿ ನಂತರ ಒಂದು 20 ಬೀನ್ಸನ್ನು ಬಳಸಿದ್ದೀನಿ, 4 ಟೊಮೆಟೊ ಇದನ್ನು ಕೂಡ ಬಳಸಿ, 2 ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವು, ಇದೆಲ್ಲ ಬೇಯಿಸ್ಕೊಳಕ್ಕೆ ನೀರು ಕೂಡ ಹಾಕಿ, ಇದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕೀಗ ನಾವು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ವಿಶಿಲ್ ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಕೊಳ್ಳಿ. ಇದನ್ನು 2 ವಿಷಲ್ ಬೇಯಿಸ್ಕೊಳ್ಳಿ. ಬಂದ ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿ, ಈ ರೀತಿ ಆಗಿದೆ, ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ. ಈ ಸಮಯದಲ್ಲಿ ನಾವು 1 ದೊಡ್ಡ ಸ್ಪೂನಷ್ಟು ಸಾಂಬಾರು ಪೌಡರ್ ಆ್ಯಡ್ ಮಾಡಿ, ಅರ್ಧ ಚಮಚ ಅರಿಶಿಣ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಸಾಂಬಾರನ್ನ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ. ನಂತರ ಪಕ್ಕದಲ್ಲಿ ಕಡಾಯಿ ಇಟ್ಕೊಂಡು 2-3 ಚಮಚ ಆಯಿಲ್ ಆ್ಯಡ್ ಮಾಡಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಎಣ್ಣೆ ಕಾದ ನಂತರ ಈ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಫ್ರೈ ಮಾಡ್ಕೊಂಡು ಆದಮೇಲೆ 1-2 ಒಣಮೆಣಸಿನ್ಕಾಯಿ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ನುಗ್ಗೆಕಾಯಿನ ಬಳಸಿದ್ದೀನಿ, ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಹದವಾಗಿ. ನೀವು ಕೇಳ್ಬೋದು, ಯಾಕೆ ನೀವು ಅದರ ಕುಕ್ಕರಲ್ಲೇ ಹಾಕ್ಬೋದಲ್ಲ ಅಂತ. ಅದು ನಾವು ನೀಟಾಗಿ ಬಾಯಿಗೆ ಸಿಗೋದಿಲ್ಲ, ನಮಗೆ ತುಂಬ ಜಾಸ್ತಿ ಸಾಫ್ಟಾಗಿ ಬೇಯ್ದುಬಿಡುತ್ತೆ, ಅದಕ್ಕೋಸ್ಕರ ಸಪ್ರೇಟಾಗಿ ಹದವಾಗಿ ಬೇಯಿಸ್ಕೊಂಡು ಹಾಕಿದ್ದೀನಿ. ನಂತರ ಸಾಂಬಾರು ಸ್ವಲ್ಪ ತಗೊಂಡು ಕಡಾಯಿಗೆ ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಹಾಕಿ ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಿ ರೆಡಿಯಾಗಿದೆ ನೋಡಿ ಸಾಂಬಾರು. ನಂತರ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ನೀಟಾಗಿ ಸಾಂಬಾರನ್ನ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಸಾಂಬಾರು ಕಲರ್ಫುಲ್ಲಾಗಿದೆ. ನೀವು ಬೇಕಂದರೆ ಇನ್ನೂ ಸೋರೆಕಾಯಿ, ಇನ್ನೂ ಥರ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಬೋದು ನೋಡಿ. ಇದು ಒಳ್ಳೆ ಹಿತವಾಗಿರುತ್ತೆ ಸಾಂಬಾರು. ತುಂಬ ಮಸಾಲೆ ತಿಂದು ಬೋರ್ ಆದ ಟೈಮಲ್ಲಿ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ. ತುಂಬ ಮೆಜರ್ಮೆಂಟ್ಸ್ ಒಂದು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಸಾಂಬಾರು.